ಅಮ್ಮೋರೆ ಸಾರಿ, ನಾನು ನೋಡ್ಕೊಂಡಿಲ್ಲ. ಆಮೇಲೆ ಅಲ್ಲ, ನೀವೇನಕ್ಕೆ ಇಷ್ಟೊಂದು ಸಲ ಫೋನ್ ಮಾಡಿದ್ದೀರಾ? ಏನಾಯ್ತು ಅಮ್ಮೋರೆ? ಏನಾದ್ರೂ ಸಮಸ್ಯೆನಾ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನ್ ಸಮಸ್ಯೆನಾ ಅಂತ ಕೇಳ್ತಿದ್ಯಾ? ನಾನು ಎಲ್ಲಿಂದ ಬರ್ತಿದ್ದೀನಿ ಗೊತ್ತಾ ನಿಂಗೆ? ಸ್ಟೇಷನ್ ಇಂದ. ಅಚ್ಚು, ಯಾವಾಗ ಬಂದೆ ಅಚ್ಚು? ಅದ್ಗೆ ಈಗಷ್ಟೇ ಬಂದೆ. ತಿಂಡಿ ತಿಂದ್ಯಾ? ಕಾಫಿ ಕುಡ್ದ್ಯಾ? ಆಯ್ತು. ನಿಮ್ಮಣ್ಣ ತಿಂಡಿ ತಿಂದ್ರಾ? ಟೈಮ್ಗೆ ಮಾತ್ರೆಗಳನ್ನೆಲ್ಲ ತಗೋತಿದಾರಾ? ಅದ್ಗೆ ಅಣ್ಣ ತಿಂಡಿ ತಿಂದು ಮಾತ್ರನೂ ತಗೊಂಡಾಯ್ತು. ಹೌದು, ಏನೋ ಸ್ಟೇಷನ್ ಅಂತ ಮಾತಾಡ್ತಿದ್ರಲ್ಲ, ಏನದು? ಸ್ಟೇಷನಾ? ಓ, ಅದು ಬೇರೆ ಏನಿಲ್ಲ. ನನ್ನ ಫ್ರೆಂಡ್ ಒಬ್ಳು ಇಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ ಬರ್ತೀನಂತಿದ್ಲು. ಇವನು ಕರ್ಕೊಂಬರ್ತೀನಿ ಅಂತ ಹೇಳಿದ್ದ. ಇವನು ಹೋಗಿ ಕರ್ಕೊಂಬರ್ಬೇಕು ತಾನೆ, ಅದಕ್ಕೆ ಹೇಳ್ತಿದ್ದೆ. ಅಷ್ಟೇನಾ ಅಥವಾ ಬೇರೆ ಏನಾದ್ರೂ? ಇಲ್ಲ ಅದ್ಕೆ, ನಿಜವಾಗ್ಲೂ ಅಷ್ಟೇ. ಒಂದ್ ಕೆಲ್ಸ ಮಾಡೋಣ, ನೀನ್ ಈಗ್ಲೇ ಫೋನ್ ಮಾಡು, ನಾನ್ ನಿಮ್ಮ ಅಣ್ಣನ ಹತ್ರ ಮಾತಾಡ್ಬೇಕು. ಒಂದ್ ಕೆಲ್ಸ ಮಾಡೋಣ, ನೀನ್ ಈಗ್ಲೇ ಫೋನ್ ಮಾಡು, ನಾನ್ ನಿಮ್ಮ ಅಣ್ಣನ ಹತ್ರ ಮಾತಾಡ್ಬೇಕು. ಅವ್ರ ಧ್ವನಿ ಕೇಳಿದ್ರೆ ನನಗೇನೋ ಒಂಥರ ಸಮಾಧಾನ. ವಿಡಿಯೋ ಕಾಲ್ ಮಾಡು. ಮಾಡಚ್ಚು. ಆಗಲ್ಲ ಅದ್ಕೆ. ಯಾಕೆ ಆಗಲ್ವಾ? ಅಚ್ಚು, ಏನ್ ಮಾತಾಡ್ತಿದ್ಯಾ ನೀನು? ಹೌದು, ಈಗ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅಣ್ಣ, ನಾನು ಸ್ನಾನ ಮಾಡಿ ಧ್ಯಾನ ಮಾಡ್ಬೇಕು ಕಂದ. 1 hour ಫೋನ್ ಮಾಡಿ ಎಲ್ಲ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿದ್ರೆ. ಅದ್ಗೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ಇರಿ, ನಾನು ಫೋನ್ ಮಾಡಿ ಸ್ಪೀಕರ್ ಎಲ್ಲ ಹಾಕ್ತೀನಿ. The number you are calling is currently switched off. ಕೇಳಿಸ್ಕೊಂಡ್ರಾ? ಹಂಗಂದ್ರ? ಆದ್ರೂ ಅವತ್ತು ನೀನ್ ತಪ್ಪು ಮಾಡ್ಬಿಟ್ಟೆ ಅಚ್ಚು. ರಾಘವ್ಗೋಸ್ಕರ ಅರ್ಧ ದಾರಿಲಿ ಇಳಿದೋದೆ ಗೊತ್ತಾ? ಆಗ್ಲೇ ನನ್ನ ಮನಸ್ಸು ಹೇಳ್ತಿತ್ತು, ಇನ್ಮೇಲೆ ಏನೋ ಸರಿಯಾಗಲ್ಲ ಅಂತ. ನಾವು ಹೊರಟಿದ ವೇಗದಲ್ಲಿ ಹೋಗಿದ್ರೆ ಊರಿಗೆ ಹೊರಟೋಗ್ತಿದ್ವಿ, ಇದು ಯಾವ ಸಮಸ್ಯೆಗಳು ಇರ್ತಿರ್ಲಿಲ್ಲ. ಆದ್ರೆ ಈಗ ನೋಡು, ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ. ಆ ಊರಿನ ಇನ್ಸ್ಪೆಕ್ಟರ್ ಹೇಳಿದ್ರು ಅಂತ ನಿಮ್ಮಣ್ಣ ಕದ್ದು ಮುಚ್ಚಿ. ಏನಚ್ಚು ಇದೆಲ್ಲ? ಅವರು ಯಾವಾಗಾದ್ರೂ ಯಾರಿಗಾದ್ರೂ ಹೆದರ್ಕೊಂಡಿದ್ ನೋಡಿದ್ಯಾ ನೀನು? ತಲೆ ಎತ್ತಿ ಊರಲ್ಲಿ ಓಡಾಡ್ದವ್ರವ್ರು. ಆದ್ರೆ ಇವತ್ತು ತಲೆ ಮರೆಸ್ಕೊಂಡು ಯಾರಿಗೋಸ್ಕರನೋ ಎಲ್ಲದಕ್ಕೂ ನೀನೇ ಕಾರಣ ಅಚ್ಚು. ಅವತ್ತು ನೀನ್ ಕಾರಿಂದ ಇಳಿತೇ ಇದ್ದಿದ್ರೆ ನಾವು ನಿಲ್ಲಿಸದೆ ಹೊರಟೋಗ್ತಿದ್ವಿ. ಅಮ್ಮೋರೆ, ಏನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವೇನಕ್ಕೆ ಸುಮ್ಮನೆ ಅಚ್ಚುಮೋರ್ ಮೇಲೆ ಆರೋಪ ಮಾಡ್ತಿದ್ದೀರಾ? ಅಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ಅಲ್ಲ, ಅವರು ರಾಘವ್ನ ನೋಡೋದಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಾ? ಶಂಕರು, ಅಲ್ಲ ಅಮ್ಮೋರ್, ಇಲ್ಲಿ ನಾನು ನಮ್ಮದ್ಕೆ ಮಾತಾಡ್ತಿದ್ದೀವಿ. ಅವ್ರು ನನ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಬೈಬೋದು, ಕೋಪ ಇದ್ರೆ ಒಂದ್ ಏಟ್ ಹೊಡಿಬೋದು. ಅದಕ್ಕೆ ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ? ಕರೆಕ್ಟ್ ಆಗೇ ಹೇಳ್ತಿದ್ದಾರೆ. ನೀನ್ ಅಡ್ಡ ಮಾತಾಡ್ಬೇಡ ಅಷ್ಟೇ. ಅದ್ಕೆ ಹೇಳಿ. ಅದ್ಕೆ ಏನಮ್ಮ ಹೇಳೋದು? ಇನ್ನೇನಮ್ಮ ಮತ್ತೆ? ಅವತ್ತು ರಾಘವ್ಗೆ ಆಗ್ಬಾರ್ದೇನಾಗಿತ್ತು?
ಅವನು ಎಲ್ಲೋ ಒಂದ್ ಕಡೆ ಕೂತಿದ್ದ. ಶಾಂತಿ ನಿವಾಸದಲ್ಲಿ ಯಾರಿಗಾದ್ರೂ ಫೋನ್ ಮಾಡಿದ್ರೆ ಅವ್ರು ಬಂದ್ ಕರ್ಕೊಂಡು ಹೋಗ್ತಿದ್ರು. ಅವನ್ ಹೋಗಿ ಮನೆ ಸೇರ್ಕೋತಿದ್ದ ತಾನೆ, ನೀನ್ ಯಾಕೆ ಹೋದೆ? ನಿನಗೂ ಅವನಿಗೂ ಏನ್ ಸಂಬಂಧ? ಹಾಗಾದ್ರೆ ನಿಮ್ಮ ಅಣ್ಣ ನಿನಗೆ ಲೆಕ್ಕಕ್ಕೆ ಇಲ್ವಾ? ಅವನ ನನ್ನ ಕರಳಿನ ಕುಡಿ ಅದ್ಗೆ ಅವನ ಅವತ್ತತ್ತಿದ್ದು ನನಗ್ ಕೇಳಿಸ್ತು, ಅದಕ್ಕೆ ಹೋಗ್ಬಿಟ್ಟೆ ಅದ್ಗೆ. ಊರ್ಗ್ ಹೋಗಿದ್ದಿದ್ರೆ ಪಾಪ ನಿಮ್ಮಣ್ಣ ಎಷ್ಟ್ ಚೆನ್ನಾಗಿರ್ತಿದ್ರು.